ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಇವತ್ತು ನಾಳೆ ನಾಡಿದ್ದು ಕೊನೆಯಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆ ಆಂತರಿಕ ಕಚ್ಚಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಸಂಜೆ ಮತ್ತೊಮ್ಮೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ರೆಬಲ್ಸ್ ಟೀಮ್. ದಾವಣಗೆರೆಯಿಂದ ದೆಹಲಿಗೆ ತೆರಳುತ್ತಾ ಇದ್ದಾರೆ ಯತ್ನಾಳ್ ಬಣ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, BP ಹರೀಶ್, NR ಸಂತೋಷ್ ಅರಸಕೆರೆಯ JDS ಮುಖಂಡ, ಆದರೂ BJPಯ ಬಂಡಾಯ ಗುಂಪಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ಕುಟುಂಬದ ವಿರೋಧಿಗಳ ಸಮಾನ ಮನಸ್ಕರಲ್ಲಿ ಸಂತೋಷ್ ಕೂಡ. ನಾಳೆ ದೆಹಲಿಯಲ್ಲಿ ಡಿ ಸೋಮಣ್ಣ ನಿವಾಸದ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೊಂದು ನೆಪ ಅಷ್ಟೇ. ಆನಂತರದಲ್ಲಿ ಅವರ ಕಾರ್ಯಕಲಾಪಗಳೇನಿದ್ದಾವೋ, ಅವರ ಚರ್ಚೆ ತೀರ್ಮಾನಗಳೇನಾಗಿದ್ದಾವೋ ಅದನ್ನೇ ಮಾಡಲಿಕ್ಕೆ ಹೋಗೋರಿದ್ದಾರೆ. ಸೊ ಹೀಗಾಗಿ ದೆಹಲಿಯಲ್ಲಿ ಮೀಟ್ ಮಾಡಿ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರ, ಅವರ ಅಳಲು ನೋವನ್ನು ತೋಡಿಕೊಳ್ತಾರ. BJP ಸಮಸ್ಯೆಯ ಉಲ್ಬಣ ಜೊತೆಗೆ ಹೀಗೆ ಮುಂದುವರೆದರೆ ಪಕ್ಷದ ಸಂಘಟನೆಗೆ, ಪಕ್ಷದ ವರ್ಚಸ್ಸಿಗೆ, ಪಕ್ಷದ ಬಲವರ್ಧನೆಗೆ ಯಾವ ರೀತಿ ತೊಡಕಾಗುತ್ತೆ ಅನ್ನುವ ವಿಚಾರ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಏಕೈಕ ಅಜೆಂಡಾ ಅದು ಮಾಜಿ ಮುಖ್ಯಮಂತ್ರಿಗಳ ಪುತ್ರ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು, ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸಬೇಕು ಅನ್ನುವ ಏಕೈಕ ಅಜೆಂಡಾ ಇದೆ. ಅದನ್ನು ಕೇಂದ್ರ ಹೆಂಗೆ ಪರಿಗಣಿಸುತ್ತೋ ನೋಡಬೇಕಾಗಿದೆ.